ಶಿಕ್ಷಣವೇ ನಮ್ಮ ಭವಿಷ್ಯದ ಬುನಾದಿ ಮತ್ತು ನಿಖರವಾದ ಆಯ್ಕೆ ಅದನ್ನು ಬೆಳಗಿಸುವ ದೀಪವಾಗುವಂಥದ್ದು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಂದ್ರಹಾಸ್. ಬಿಕಾಂ ಮುಗಿಸಿದ ಮೇಲೆ ಮುಂದೇನು ಎಂಬ ಪ್ರಶ್ನೆ ನಿಮಗೆ ತಲೆಕೆಡಿಸಿರಬಹುದು. ಇಂದು ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಹೌದು, ನಿಮ್ಮ ಮುಂದಿದೆ ಅನೇಕ ದಾರಿಗಳು. MCOM, MBA, CA, ACCA ಹೀಗೆ ತುಂಬಾ ಕೋರ್ಸ್ಗಳು ನಿಮ್ಮ ಮುಂದಿರುವಂಥದ್ದು. ಪ್ರತಿ ಕೋರ್ಸ್ ನಿಮ್ಮ ಬಾಳನ್ನು ಬೆಳಗಿಸುವ ಶಕ್ತಿ ಹೊಂದಿದೆ. ಅರ್ಥಪೂರ್ಣ ಉದ್ಯೋಗ, ಉತ್ತಮ ವೇತನ ಹಾಗೂ ಪ್ರೌಢ ವ್ಯಕ್ತಿತ್ವವನ್ನು ರೂಪಿಸುವಂತಹ ಕೋರ್ಸ್ಗಳು. ಈ ವಿಡಿಯೋದಲ್ಲಿ ಪ್ರತಿಯೊಂದು ಕೋರ್ಸ್ನ ಮಾಹಿತಿ, ಉದ್ಯೋಗ ಮತ್ತು ಸಂಬಳದ ವಿವರಗಳನ್ನು ನೀಡುತ್ತೇನೆ. ನೀವು ಕೂಡ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿಕೊಳ್ಳಬಹುದು. ನೀವು ಇಂದು ತೆಗೆದುಕೊಳ್ಳುವ ನಿರ್ಧಾರ ನಾಳೆಯ ನಿಮ್ಮ ಸ್ಥಿತಿಯನ್ನು ನಿರ್ಧರಿಸುತ್ತದೆ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ತಾವು ನೋಡಿ. ಮೊದಲಿಗೆ ಮಾಸ್ಟರ್ ಆಫ್ ಕಾಮರ್ಸ್ MCOM. MCOM ಒಂದು 2 ವರ್ಷದ PG ಕೋರ್ಸ್ ಆಗಿದ್ದು, ಲೆಕ್ಕಪತ್ರ, ಹಣಕಾಸು, ಎಕನಾಮಿಕ್ಸ್ ಮತ್ತು ಬ್ಯಾಂಕಿಂಗ್ ವಿಷಯಗಳಲ್ಲಿ ಆಳವಾದ ಜ್ಞಾನ ನೀಡುವಂಥದ್ದು. ಈ ಕೋರ್ಸ್ ಮಾಡಿ ಲೆಕ್ಚರರ್, ಬ್ಯಾಂಕ್ ಮ್ಯಾನೇಜರ್, ಟ್ಯಾಕ್ಸ್ ಕನ್ಸಲ್ಟೆಂಟ್ ಅಥವಾ ಅಕೌಂಟೆಂಟ್ ಆಗಿ ಕೆಲಸ ಮಾಡಬಹುದು. ಸರ್ಕಾರದ ಉದ್ಯೋಗಗಳಲ್ಲಿ ಕೂಡ ಹೆಚ್ಚು ಅವಕಾಶವಿರುವಂಥದ್ದು. ನಿಮ್ಮ ಪ್ರಾರಂಭಿಕ ಸಂಬಳ 3 ರಿಂದ 6 ಲಕ್ಷದವರೆಗೆ ನಿಮಗೆ ಸಿಗಬಹುದು. MBA, ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್. MBA ಒಂದು 2 ವರ್ಷದ ಕೋರ್ಸ್ ಆಗಿದ್ದು, ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್, ಫೈನಾನ್ಸ್, HR ಹೀಗೆ ಮುಂತಾದ ವಿಷಯಗಳಲ್ಲಿ ತಾವು ಪರಿಣತಿಯನ್ನು ಪಡೆಯಬಹುದು. ಇದಕ್ಕೆ CAT, MAT ಅಥವಾ PGCET ಮೂಲಕ ಪ್ರವೇಶ ನಿಮಗೆ ಸಿಗುತ್ತದೆ. ಈ ಕೋರ್ಸ್ ಮಾಡಿ MNC ಕಂಪನಿಗಳಲ್ಲಿ ಮ್ಯಾನೇಜರ್, ಅನಲಿಸ್ಟ್ ಅಥವಾ ಪ್ರಾಜೆಕ್ಟ್ ಹೆಡ್ ಆಗಿ ಕೆಲಸವನ್ನು ತಾವು ಮಾಡಬಹುದು. ನಿಮ್ಮ ಪ್ರಾರಂಭಿಕ ಸಂಬಳ 5 ರಿಂದ 15 ಲಕ್ಷದವರೆಗೆ ನಿಮಗೆ ಸಿಗುವಂಥದ್ದು. ಇನ್ನು CA, ಚಾರ್ಟರ್ಡ್ ಅಕೌಂಟೆಂಟ್. ಲೆಕ್ಕಪತ್ರ, ತೆರಿಗೆ ಮತ್ತು ಆಡಿಟಿಂಗ್ ಕ್ಷೇತ್ರಗಳಲ್ಲಿ ಆಳವಾದ ವಿದ್ಯೆಯನ್ನು ನೀಡುವಂತಹ 3 ರಿಂದ 5 ವರ್ಷದ ಈ ಪ್ರೊಫೆಷನಲ್ ಕೋರ್ಸ್. ಈ ಕೋರ್ಸ್ ತುಂಬಾ ಸ್ಪರ್ಧಾತ್ಮಕವಾಗಿದೆ, ಆದರೆ ಅಂತ್ಯಕ್ಕೆ ಉತ್ತಮ ಉದ್ಯೋಗವನ್ನು ನೀಡುತ್ತದೆ. ಕಂಪನಿಗಳಲ್ಲಿ CFO ಅಥವಾ ಫೈನಾನ್ಸ್ ಹೆಡ್ ಆಗಿ ಕೆಲಸ ಮಾಡಬಹುದು. ನಿಮ್ಮ ಸಂಬಳ 6 ರಿಂದ 20 ಲಕ್ಷದವರೆಗೆ ನಿಮಗೆ ಸಿಗುವ ಸಾಧ್ಯತೆಗಳಿವೆ. ಇನ್ನು CFA, ಚಾರ್ಟರ್ಡ್ ಫೈನಾನ್ಷಿಯಲ್ ಅನಾಲಿಸ್ಟ್. CFA ಒಂದು ಅಂತಾರಾಷ್ಟ್ರೀಯ ಪ್ರಮಾಣಿತ ಕೋರ್ಸ್ ಆಗಿದ್ದು, ಹೂಡಿಕೆ ನಿರ್ವಹಣೆ, ಫೈನಾನ್ಸ್ ವಿಶ್ಲೇಷಣೆ ಮತ್ತು ಇಕ್ವಿಟಿ ಮಾರುಕಟ್ಟೆ ವಿಷಯಗಳಲ್ಲಿ ಪರಿಣತಿಯನ್ನು ನೀಡುವಂಥದ್ದು. 3 ಲೆವೆಲ್ಗಳಲ್ಲಿ ಕೋರ್ಸ್ ಇರುವುದರಿಂದ 2 ರಿಂದ 3 ವರ್ಷ ನಿಮಗೆ ಈ ಒಂದು ಕೋರ್ಸ್ ಇರ್ತದೆ. ಈ ಕೋರ್ಸ್ ಮಾಡಿದವರು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಥವಾ ಫಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಕೆಲಸ ಮಾಡಬಹುದು. ನಿಮ್ಮ ಸಂಬಳ 8 ರಿಂದ 25 ಲಕ್ಷದವರೆಗೆ ನಿಮಗೆ ಸಿಗುವ ಸಾಧ್ಯತೆ ಇದೆ. ಇನ್ನು CMA, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. CMA ಒಂದು 2 ರಿಂದ 3 ವರ್ಷದ ಕೋರ್ಸ್ ಆಗಿದ್ದು, ವೆಚ್ಚ ನಿರ್ವಹಣೆ, ಬಜೆಟ್ ಪ್ಲಾನಿಂಗ್ ಮತ್ತು ಕಾರ್ಪೊರೇಟ್ ಹಣಕಾಸಿನಲ್ಲಿ ಪರಿಣತಿಯನ್ನು ನೀಡುತ್ತದೆ. ICMAI ಇನ್ಸ್ಟಿಟ್ಯೂಟ್ ಮೂಲಕ ಈ ಕೋರ್ಸ್ ನಡೆಸಲ್ಪಡುತ್ತದೆ. ಕಂಪನಿಗಳಲ್ಲಿ ಫೈನಾನ್ಸ್ ಮ್ಯಾನೇಜರ್ ಅಥವಾ ಕಾಸ್ಟ್ ಕಂಟ್ರೋಲರ್ ಆಗಿ ಕೆಲಸ ನೀವು ಮಾಡಬಹುದು. ನಿಮ್ಮ ಸಂಬಳ 5 ರಿಂದ 12 ಲಕ್ಷದವರೆಗೆ ನಿಮಗೆ ಸಿಗುವಂಥದ್ದು. CS, ಕಂಪನಿ ಸೆಕ್ರೆಟರಿ. CS 2.5 ವರ್ಷದಿಂದ 3 ವರ್ಷದ ಕೋರ್ಸ್ ಆಗಿದ್ದು, ಕಂಪನಿಯ ಕಾನೂನು, ಆಡಳಿತ ನಿಯಮಗಳು ಮತ್ತು ಪಾಲನೆಗಳನ್ನು ಕಲಿಸುತ್ತದೆ. ಕಂಪನಿಗಳಲ್ಲಿ ಲೀಗಲ್ ಅಡ್ವೈಸರ್ ಅಥವಾ ಕಂಪನಿ ಸೆಕ್ರೆಟರಿ ಆಗಿ ಕೆಲಸ ನಿಮಗೆ ಮಾಡಬಹುದು. ಇದನ್ನು ICSI ಇನ್ಸ್ಟಿಟ್ಯೂಟ್ ನಡೆಸುವಂಥದ್ದು. ನಿಮ್ಮ ಪ್ರಾರಂಭಿಕ ಸಂಬಳ 4 ರಿಂದ 10 ಲಕ್ಷದವರೆಗೆ ನಿಮಗೆ ಸಿಗುವ ಸಾಧ್ಯತೆ ಇದೆ. ಇನ್ನು ನೀವು LLB, ಲಾ ಪದವಿ. LLB ಒಂದು 3 ವರ್ಷದ ಕೋರ್ಸ್ ಆಫ್ಟರ್ ಡಿಗ್ರಿ. ಈ ಕೋರ್ಸ್ ನಂತರ ವಕೀಲ, ನ್ಯಾಯಮೂರ್ತಿ ಅಥವಾ ಲೀಗಲ್ ಅಡ್ವೈಸರ್ ಆಗಿ ತಾವು ಉದ್ಯೋಗವನ್ನು ಪಡೆಯಬಹುದು. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನ್ಯಾಯಾಂಗ ಸೇವೆಗಳಿಗೂ ನಿಮಗೆ ಅವಕಾಶ ಸಿಗುತ್ತೆ. ನಿಮ್ಮ ಸಂಬಳ 3 ರಿಂದ 8 ಲಕ್ಷದವರೆಗೆ ನಿಮಗೆ ಸಂಬಳ ಸಿಗುವ ಸಾಧ್ಯತೆ ಇದೆ. ಇನ್ನು CPA, ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್. CPA ಒಂದು 1 ರಿಂದ 1.5 ವರ್ಷ ಅವಧಿಯ ಅಮೆರಿಕದ ಲೆಕ್ಕಪತ್ರ ಕೋರ್ಸ್ ಆಗಿರುವಂಥದ್ದು. ಈ ಕೋರ್ಸ್ ಮಾಡಿದವರು US GAAP, IFRS ಪ್ರಕ್ರಿಯೆಗಳಲ್ಲಿ ಪರಿಣತಿಯನ್ನು ಹೊಂದಿರ್ತೀರಿ. MNC ಕಂಪನಿಗಳಲ್ಲಿ ಬಹು ಮಾನ್ಯತೆ ಇರುವ ಈ ಕೋರ್ಸ್ ಗ್ಲೋಬಲ್ ಉದ್ಯೋಗ ನೀಡುವಂಥದ್ದು. ನಿಮ್ಮ ಸಂಬಳ 7 ರಿಂದ 20 ಲಕ್ಷದವರೆಗೆ ನಿಮಗೆ ಸಿಗುವ ಸಾಧ್ಯತೆ ಇದೆ. ಇನ್ನು ನೀವು MSc ಇನ್ ಡೇಟಾ ಅನಾಲಿಟಿಕ್ಸ್. MSc ಡೇಟಾ ಅನಾಲಿಟಿಕ್ಸ್ 2 ವರ್ಷದ ಕೋರ್ಸ್ ಆಗಿದ್ದು, ಇದು ಡೇಟಾ ಪ್ರೊಸೆಸಿಂಗ್, ಪೈಥಾನ್, SQL, R ಮುಂತಾದ ಪರಿಕರಗಳ ತರಬೇತಿ ನೀಡುವಂಥದ್ದು. ಈ ಕೋರ್ಸ್ ಮಾಡಿದವರು ಡೇಟಾ ಅನಾಲಿಸ್ಟ್, ಬಿಸಿನೆಸ್ ಇಂಟೆಲಿಜೆನ್ಸ್ ಎಕ್ಸ್ಪರ್ಟ್ ಆಗಿ ಉದ್ಯೋಗ ಪಡೆಯುತ್ತಾರೆ.
IT ಕಂಪನಿಗಳು ಹೆಚ್ಚಿನ ವೇತನವನ್ನು ನೀಡುತ್ತವೆ. ನಿಮಗೆ ಸಂಬಳ 5ರಿಂದ 15 ಲಕ್ಷದವರೆಗೆ ನಿಮಗೆ ಸಂಬಳ ಇರುವಂತದ್ದು. ಇನ್ನು MA ಇನ್ ಡಿಜಿಟಲ್ ಮಾರ್ಕೆಟಿಂಗ್, ಇದು 2 ವರ್ಷದ PG ಕೋರ್ಸ್ ಆಗಿರೋದು. ಇಲ್ಲಿ ನೀವು SEO, SEM, ಕಂಟೆಂಟ್ ಸ್ಟ್ರಾಟಜಿ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮುಂತಾದ ವಿಷಯಗಳನ್ನು ಕಲಿಸಲಾಗುತ್ತದೆ. ನಿಮಗೆ ಬ್ರ್ಯಾಂಡ್ ಮ್ಯಾನೇಜರ್, ಡಿಜಿಟಲ್ ಸ್ಟ್ರಾಟಜಿಸ್ಟ್ ಆಗಿ ಕೂಡ ತಾವು ಉದ್ಯೋಗವನ್ನು ಪಡೆಯಬಹುದು. ನಿಮ್ಮ ಸಂಬಳ 4ರಿಂದ 12 ಲಕ್ಷದವರೆಗೆ ಸಿಗುವಂಥದ್ದು. ಇನ್ನು ACCA, ಅಸೋಸಿಯೇಷನ್ ಆಫ್ ಚಾರ್ಟೆಡ್ ಸರ್ಟಿಫೈಡ್ ಅಕೌಂಟೆಂಟ್ಸ್, ಇದು ಕೂಡ 2ರಿಂದ 3 ವರ್ಷದ ಅಂತಾರಾಷ್ಟ್ರೀಯ ಲೆಕ್ಕಪತ್ರ ಕೋರ್ಸ್. ಕಂಪನಿಗಳಲ್ಲಿ ಫೈನಾನ್ಸ್ ಮ್ಯಾನೇಜರ್ ಅಥವಾ ಲೆಕ್ಕಪತ್ರ ತಜ್ಞರಾಗಲು ಸಹಾಯ ಮಾಡುವಂಥದ್ದು. ಈ ಕೋರ್ಸ್ UK, UAE, ಸಿಂಗಪುರ್ ಮೊದಲಾದ ಕಡೆಗಳಲ್ಲಿ ಹೆಚ್ಚು ಪ್ರಭಾವಶಾಲಿಯಾಗಿರುವಂತಹ ಈ ಒಂದು ಕೋರ್ಸ್ ಸಂಬಳ 6ರಿಂದ 15 ಲಕ್ಷದವರೆಗೆ ನಿಮಗೆ ಸಿಗುವಂಥದ್ದು. ನೆಕ್ಸ್ಟ್ MSc ಇನ್ ಹೆಲ್ತ್ ಎಕನಾಮಿಕ್ಸ್, ಈ 2 ವರ್ಷದ ಕೋರ್ಸ್ ಆರೋಗ್ಯ ಕ್ಷೇತ್ರದ ಖರ್ಚು, ನೀತಿ ರೂಪಣೆ ಮತ್ತು ಆರೋಗ್ಯ ಯೋಜನೆಗಳನ್ನು ವಿಶ್ಲೇಷಿಸುವಲ್ಲಿ ತರಬೇತಿ ನೀಡುವಂಥದ್ದು. ಆಸ್ಪತ್ರೆಗಳು, ಸಂಶೋಧನಾ ಸಂಸ್ಥೆಗಳು, WHO ಮುಂತಾದ ಸಂಸ್ಥೆಗಳಲ್ಲಿ ಕೂಡ ಉದ್ಯೋಗ ನಿಮಗೆ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಸಂಬಳ 5ರಿಂದ 10 ಲಕ್ಷದವರೆಗೆ ನಿಮಗೆ ಸಿಗ್ತದೆ. ಡಿಪ್ಲೊಮಾ ಇನ್ ಲಾಜಿಸ್ಟಿಕ್ಸ್, ಇದು 1 ವರ್ಷದ ಕೋರ್ಸ್ ಆಗಿದ್ದು ಪೂರೈಕೆ ಸರಪಳಿ ನಿರ್ವಹಣೆ, ಶಿಪ್ಪಿಂಗ್ ಮತ್ತು ಸ್ಟೋರೇಜ್ಗಾಗಿ ಕಲಿಕೆ ನೀಡುವಂಥದ್ದು. ಲಾಜಿಸ್ಟಿಕ್ ಮ್ಯಾನೇಜರ್ ಅಥವಾ ವೇರ್ ಹೌಸ್ ಇನ್ಚಾರ್ಜ್ ಆಗಿ ಉದ್ಯೋಗವನ್ನು ಪಡೆಯಬಹುದು. ನಿಮ್ಮ ಸಂಬಳ 3ರಿಂದ 6 ಲಕ್ಷದವರೆಗೆ ನಿಮಗೆ ಸಿಗುತ್ತೆ. ಇನ್ನು MA ಇನ್ ಎನಿ ಲ್ಯಾಂಗ್ವೇಜ್, ನೀವು ಕನ್ನಡದಲ್ಲಿ MA ಮಾಡಬಹುದು, ಇಂಗ್ಲಿಷಲ್ಲಿ MA ಮಾಡಬಹುದು, ಹಿಂದಿಯಲ್ಲಿ MA ಮಾಡಬಹುದು ಅಥವಾ ಸಂಸ್ಕೃತದಲ್ಲಿ ತಾವು ಕೂಡ MA ಮಾಡಲಿಕ್ಕೆ ಅರ್ಹರಾಗಿರ್ತೀರಿ. ತಾವು ಅನುವಾದಕರಾಗಿ, ಭಾಷಾ ಶಿಕ್ಷಕರಾಗಿ ಅಥವಾ ಕಂಟೆಂಟ್ ರೈಟರ್ ಆಗಿ ಉದ್ಯೋಗವನ್ನು ನೀವು ಪಡಿಬಹುದು. ನಿಮ್ಮ ಸಂಬಳ 3ರಿಂದ 7 ಲಕ್ಷದವರೆಗೆ ನಿಮಗೆ ಸಿಗುತ್ತೆ. ಇನ್ನು ನೀವು MSc ಇನ್ ಯೋಜಿಕ್ ಸೈನ್ಸ್, ಇದು 2 ವರ್ಷದ ಕೋರ್ಸ್. ಯೋಗ, ಆಯುರ್ವೇದ ಮತ್ತು ಆಯುಷ್ಯದ ತತ್ವಗಳನ್ನು ಒಳಗೊಂಡಿರುತ್ತದೆ. ವೆಲ್ನೆಸ್ ಸೆಂಟರ್, ಯೋಗ ಶಾಲೆಗಳಲ್ಲಿ ತರಬೇತುದಾರರಾಗಬಹುದು. ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚು ಬೇಡಿಕೆ ಇದೆ. ನಿಮ್ಮ ಸಂಬಳ 3 ಲಕ್ಷದಿಂದ 5 ಲಕ್ಷದವರೆಗೆ ಇರುವ ಸಾಧ್ಯತೆ ಇದೆ. ಇನ್ನು BPEd, ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಶನ್, ಇದು ನಿಮಗೆ 2 ವರ್ಷದ ಕೋರ್ಸ್ ಆಗಿದ್ದು ದೇಹ ಶಿಕ್ಷಣ ಮತ್ತು ಕ್ರೀಡಾ ತರಬೇತಿಯ ಕುರಿತು ತರಬೇತಿ ನೀಡುವಂಥದ್ದು. ಈ ಕೋರ್ಸ್ ಮಾಡಲು ನೈಜ ದೈಹಿಕ ಸಾಮರ್ಥ್ಯ ಅಗತ್ಯವಿದೆ. ಶಾಲೆ, ಕಾಲೇಜು, ಸ್ಪೋರ್ಟ್ಸ್ ಅಕಾಡೆಮಿಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ, ಕೋಚ್ ಅಥವಾ ಫಿಟ್ನೆಸ್ ಟ್ರೈನರ್ ಆಗಿ ತಾವು ಉದ್ಯೋಗವನ್ನು ಮಾಡಬಹುದು. ಕೂಡಲೇ ಉದ್ಯೋಗಕ್ಕೆ ಹೋಗುವ ಸಾಧ್ಯತೆ ಇದ್ದು ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗ ಲಭ್ಯ. ನಿಮ್ಮ ಪ್ರಾರಂಭಿಕ ಸಂಬಳ 2.5 ಲಕ್ಷದಿಂದ 6 ಲಕ್ಷದವರೆಗೆ ನಿಮಗೆ ಸಿಗಬಹುದು. ಇನ್ನು MSc ಇನ್ ಲೈಬ್ರರಿ ಸೈನ್ಸ್, ಈ ಕೋರ್ಸ್ 2 ವರ್ಷದ PG ಕೋರ್ಸ್ ಆಗಿರುವಂತದ್ದು. ಇಲ್ಲಿ ಪುಸ್ತಕ ವ್ಯವಸ್ಥೆ, ಡಿಜಿಟಲ್ ಲೈಬ್ರರಿಗಳು, ಡಾಟಾಬೇಸ್ ನಿರ್ವಹಣೆ ಕುರಿತು ತರಬೇತಿ ನೀಡುತ್ತದೆ. ಈ ಕೋರ್ಸ್ ಮಾಡಿದವರಿಗೆ ಶಾಲೆ, ಕಾಲೇಜು, ವಿಶ್ವವಿದ್ಯಾನಿಲಯ ಅಥವಾ ಸಾರ್ವಜನಿಕ ಲೈಬ್ರರಿಗಳಲ್ಲಿ ಲೈಬ್ರರಿಯನ್ ಆಗಿ ಉದ್ಯೋಗ ಪಡೆಯಬಹುದು. ಡಿಜಿಟಲ್ ವಾಚನ ಮಂದಿರಗಳಲ್ಲಿ ಬೇಕಾದಂತೆ ಈ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಜ್ಞಾನವು ಮಹತ್ವವಿದೆ. ನಿಮ್ಮ ಪ್ರಾರಂಭಿಕ ಸಂಬಳ 3ರಿಂದ 7 ಲಕ್ಷದವರೆಗೆ ಇರುತ್ತದೆ. MA ಇನ್ ಸೈಕಾಲಜಿ, ಸೈಕಾಲಜಿಯು ಮಾನವನ ಮನೋಭಾವ, ವರ್ತನೆಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಈ ಕೋರ್ಸ್ 3ರಿಂದ 5 ವರ್ಷಗಳವರೆಗೆ ಇರುತ್ತೆ. ಅದರಲ್ಲಿ ಅಂಡರ್ ಗ್ರಾಜುಯೇಟ್ ಅಥವಾ ಪೋಸ್ಟ್ ಗ್ರಾಜುಯೇಟ್ ಆಗಿ ತಾವು ನಿಮ್ಮ ಆಯ್ಕೆ ಆಗಿರುವಂಥದ್ದು. ಈ ಕ್ಷೇತ್ರದಲ್ಲಿ ಕ್ಲಿನಿಕಲ್ ಸೈಕಾಲಜಿಸ್ಟ್, ಕೌನ್ಸಿಲರ್, HR ಅಡ್ವೈಸರ್ ಆಗಿ ಉದ್ಯೋಗ ನೀವು ಪಡೆಯಬಹುದು. ಆಸ್ಪತ್ರೆಗಳು, ಶಾಲೆಗಳು, IT ಕಂಪನಿಗಳು ಮತ್ತು ನಾನ್ ಪ್ರಾಫಿಟ್ ಸಂಸ್ಥೆಗಳಲ್ಲಿ ಕೂಡ ನಿಮಗೆ ಅವಕಾಶ ಇದೆ. ನಿಮ್ಮ ಸಂಬಳ 3ರಿಂದ 10 ಲಕ್ಷದವರೆಗೆ ನಿಮಗೆ ಸಿಗುವ ಸಾಧ್ಯತೆ ಇದೆ. ಇನ್ನು ನೀವು MA ಇನ್ ಪಬ್ಲಿಕ್ ಪಾಲಿಸಿ ಕೋರ್ಸ್ ಸರ್ಕಾರದ ನೀತಿ ರೂಪಣೆ, ಆರ್ಥಿಕ ಸಮಾಜಶಾಸ್ತ್ರ, ಪರಿಸರ ಮತ್ತು ಅಭಿವೃದ್ಧಿಯ ಬಗ್ಗೆ, ಯೋಜನೆಗಳ ಬಗ್ಗೆ ತರಬೇತಿ ನೀಡುವಂಥದ್ದು. MA ಅಥವಾ ಮಾಸ್ಟರ್ ಇನ್ ಪಬ್ಲಿಕ್ ಪಾಲಿಸಿ 2 ವರ್ಷದ ಕೋರ್ಸ್ ಆಗಿರುವಂಥದ್ದು. ಗ್ರಾಜುಯೇಟ್ಸ್ ಸರ್ಕಾರಿ ಸಂಸ್ಥೆಗಳು, NGOಗಳು, ಸಂಶೋಧನಾ ಸಂಸ್ಥೆಗಳು, ಯೋಜನಾ ಆಯೋಗಗಳಲ್ಲಿ ಕೆಲಸ ನಿಮಗೆ ಮಾಡಬಹುದು. ಇನ್ನು ನಿಮ್ಮ ಸಂಬಳ 4ರಿಂದ 10 ಲಕ್ಷದವರೆಗೆ ನಿಮಗೆ ಸಿಗುತ್ತದೆ. ಇವೆಂಟ್ ಮ್ಯಾನೇಜ್ಮೆಂಟ್, ಡಿಪ್ಲೊಮಾ ಇನ್ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಬಹುದು ಅಥವಾ ಬ್ಯಾಚುಲರ್ ಆರ್ ಮಾಸ್ಟರ್ ಇನ್ ಇವೆಂಟ್ ಮ್ಯಾನೇಜ್ಮೆಂಟ್ ಕೂಡ ತಾವು ಮಾಡಬಹುದು. ಈ ಕೋರ್ಸ್ 1ರಿಂದ 2 ವರ್ಷದವರೆಗೆ ಇರುತ್ತದೆ. ಇಲ್ಲಿ ಡಿಪ್ಲೊಮಾ ಅಥವಾ ಮಾಸ್ಟರ್ಸ್ ಆಧಾರಿತವಾಗಿ ನೀವು ಕೋರ್ಸ್ಗಳನ್ನು ಮಾಡಬಹುದು. ಈ ಕೋರ್ಸ್ ಮೂಲಕ ಮದುವೆ, ಸಮ್ಮೇಳನ, ಶೋಗಳು, ಕಂಪನಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ನೈಪುಣ್ಯತೆಯನ್ನು ನೀವು ಕಲಿತೀರಿ. ಈ ಕ್ಷೇತ್ರದಲ್ಲಿ ಕ್ರಿಯೇಟಿವಿಟಿ ಮತ್ತು ಕಂಟ್ರೋಲ್ ಬಹಳ ಮುಖ್ಯವಾಗಿರುವಂಥದ್ದು. ನೀವು ಇವೆಂಟ್ ಮ್ಯಾನೇಜ್ಮೆಂಟ್ ಕೋಆರ್ಡಿನೇಟರ್ ಅಥವಾ ಪ್ರೊಡಕ್ಷನ್ ಹೆಡ್ ಆಗಬಹುದು. ನಿಮ್ಮ ಸಂಬಳ 3ರಿಂದ 10 ಲಕ್ಷದವರೆಗೆ ಸಂಬಳ ನಿಮ್ದು ಇರಬಹುದು. ಇನ್ನು ಫ್ಯಾಷನ್ ಡಿಸೈನಿಂಗ್,
ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಆರ್ ಬ್ಯಾಚುಲರ್ ಆರ್ ಮಾಸ್ಟರ್ಸ್ ಇನ್ ಫ್ಯಾಷನ್ ಡಿಸೈನಿಂಗ್ ತಾವು ಮಾಡಬಹುದು. ಇದು 1 ರಿಂದ 3 ವರ್ಷಗಳವರೆಗೆ ಇರುವಂತಹ ಕೋರ್ಸ್ ಆಗಿದ್ದು, ಉಡುಪಿನ ವಿನ್ಯಾಸ, ಫ್ಯಾಬ್ರಿಕ್ ಜ್ಞಾನ, ಟ್ರೆಂಡ್ಸ್ ವಿಶ್ಲೇಷಣೆ ಇತ್ಯಾದಿ ಇಲ್ಲಿ ಕಲಿಸುವಂಥದ್ದು. ಈ ಕೋರ್ಸ್ ಮಾಡಿದವರು ಡಿಸೈನರ್, ಸ್ಟೈಲಿಸ್ಟ್ ಅಥವಾ ಬ್ರ್ಯಾಂಡ್ ಕ್ರಿಯೇಟರ್ ಆಗಿ ಉದ್ಯೋಗ ನೀವು ಪಡಿತೀರಿ. ಸ್ವತಂತ್ರವಾಗಿ ತಾವು ನಿಮ್ಮದೇ ಒಂದು ಉದ್ಯೋಗವನ್ನು ಆರಂಭಿಸಲು ಈ ಕ್ಷೇತ್ರ ಉತ್ತಮವಾಗಿರುವಂಥದ್ದು. ಫ್ಯಾಷನ್ ಕಂಪನಿಗಳು, ಶೋರೂಮ್ಗಳು, ಇ ಕಾಮರ್ಸ್ ಕಂಪನಿಗಳಲ್ಲಿ ಕೆಲಸ ನಿಮಗೆ ಸಿಗುತ್ತದೆ. ನಿಮ್ಮ ಸಂಬಳ 3 ರಿಂದ 12 ಲಕ್ಷದವರೆಗೆ ಇರುತ್ತದೆ. ಈ ಎಲ್ಲ ಕೋರ್ಸ್ಗಳು ನಿಜವಾಗಿಯೂ ನಿಮ್ಮ ವೃತ್ತಿ ಭವಿಷ್ಯಕ್ಕೆ ಬಲ ನೀಡುವ ಶಕ್ತಿಯುತ ಆಯ್ಕೆಗಳು. ನೀವು ಯಾವ ಕ್ಷೇತ್ರದಲ್ಲಿ ಆಸಕ್ತರಾಗಿದ್ದರೂ ಸರಿ ಹೊಂದುವ ಕೋರ್ಸ್ ನಿಮ್ಮ ನಿರ್ಧಾರದಿಂದಲೇ ಯಶಸ್ಸು ರೂಪುಗೊಳ್ಳುವಂಥದ್ದು. ಒಂದು ಸಲ ಯೋಚಿಸಿ ಸ್ನೇಹಿತರೆ, ನಿಮ್ಮ ಆಸಕ್ತಿಗೆ ಸಾಮರ್ಥ್ಯಕ್ಕೆ ತಕ್ಕಂತೆ ಆಯ್ಕೆ ಮಾಡಿ, ಯಶಸ್ಸು ನಿಮಗೆ ದಾರಿ ತೋರುತ್ತದೆ. ಇದು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಮೊದಲ ಹೆಜ್ಜೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ. ಧನ್ಯವಾದಗಳು.